NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹೊಣಸೂರು. ಮೈ ಮೇಲೆ 30 ಲಕ್ಷದ ಚಿನ್ನ ಇತ್ತು. ಮನಸ್ಸಲ್ಲಿ ಗಂಡ ಇರಲಿಲ್ಲ, ಬದಲಿಗೆ ಡೇವಿಡ್ ಇದ್ದ. ಮದುವೆಗೆ ಅಂತ ಹೇಳಿ ಹೋಗಿ ನಿಗೂಢವಾಗಿ ಒಬ್ಳು ನಾಪತ್ತೆ ಆಗಿರ್ತಾಳೆ. ಹೌದು, ಇದೇ ನೋಡಿ ಹಾಸನದ ಖತರ್ನಾಕ್ ಲೇಡಿ ಪ್ರಿಯಾಂಕಾಳ ಸ್ಟೋರಿ. ಗಂಡ ಅಂದ್ರೆ ಒಲ್ಲೆ ಅಂತಾಳೆ, ಪ್ರಿಯಕರನ ಜೊತೆ ಲಲ್ಲೆ. ಗಂಡನಿಂದ ದೂರವಾಗೋದಕ್ಕೆ ಅತ್ಯಾಚಾರದ ಕಥೆಯನ್ನ ಕಟ್ಟಿದ್ಲು. ಖಾಕಿ ತನಿಖೆಯಲ್ಲಿ ಬಯಲಾಯ್ತು ಪ್ರಿಯಾಂಕಾ ಕಳ್ಳಾಟ. ಹೌದು, ಹಾಸನ ಜಿಲ್ಲೆಯ ಕಲ್ಕೆರೆ ಬಳಿಯಲ್ಲಿ ನಾಪತ್ತೆ ಆಗಿದ್ದ 29 ವರ್ಷದ ಮಹಿಳೆ ಪ್ರಿಯಾಂಕಾ ಕೇಸ್ನಲ್ಲಿ ದೊಡ್ಡ ಟ್ವಿಸ್ಟ್ ಎದುರಾಗಿದೆ. ಮೊದಲು ಕೊಲೆ ಅಥವಾ ಅಪಹರಣ ಅಂತ ಹೇಳಿ ಶಂಕೆಯನ್ನ ವ್ಯಕ್ತಪಡಿಸಲಾಗಿದ್ದ ಈ ಒಂದು ಪ್ರಕರಣದಲ್ಲಿ ಸತ್ಯ ಬೇರೆಯಾಗಿ ಬೆಳಕಿಗೆ ಬಂದಿದೆ. ಪ್ರಿಯಾಂಕಾ ತಮ್ಮ ಗಂಡನಿಂದ ದೂರ ಆಗೋದಕ್ಕೆ ಮತ್ತು ಬೇರೊಬ್ಬ ವ್ಯಕ್ತಿಯ ಜೊತೆಯಲ್ಲಿ ಸಂಸಾರವನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿ ಓಡಿ ಹೋಗಿದ್ರಂತೆ. ಇದರ ಜೊತೆಗೆ ಆಕೆಯ ಮತ್ತೊಂದು ಸಂಬಂಧದ ಸತ್ಯ ಕೂಡ ಬಯಲಾಗಿದೆ. ಪ್ರಿಯಾಂಕಾ ತುಮಕೂರು ಜಿಲ್ಲೆಯ ಕುಣಿಗಲ್ನಲ್ಲಿ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಅದೇ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಆಗಿದ್ದ ಡೇವಿಡ್ ಅನ್ನುವಂಥ ಉತ್ತರ ಪ್ರದೇಶ ಮೂಲದ ವ್ಯಕ್ತಿಯೊಬ್ಬನೊಂದಿಗೆ ಅವರಿಗೆ ಅಕ್ರಮ ಸಂಬಂಧ ಇತ್ತು ಅಂತ ಹೇಳಿ ತನಿಖೆಯಿಂದ ತಿಳಿದು ಬಂದಿದೆ. ಪ್ರಿಯಾಂಕಾಗೆ ಗಂಡನ ಜೊತೆ ಜೀವನ ಮಾಡೋದಕ್ಕೆ ಇಷ್ಟವಿಲ್ಲದ ಕಾರಣ ಡೇವಿಡ್ ಜೊತೆಗೆ ಓಡಿ ಹೋಗುವಂತ ಪ್ಲಾನ್ ಮಾಡ್ತಾಳೆ. ಡೇವಿಡ್ ಜೊತೆಗಿನ ಸಂಬಂಧದಿಂದಾಗಿ ಪ್ರಿಯಾಂಕಾ ತಮ್ಮ ಗಂಡನೊಂದಿಗಿನ ಜೀವನದಿಂದ ದೂರ ಆಗುವಂತ ನಿರ್ಧಾರ ಮಾಡ್ತಾರೆ. ಇಬ್ಬರು ಕೂಡ ಉತ್ತರ ಪ್ರದೇಶಕ್ಕೆ ಹೋಗಿ ಸಂಸಾರ ಮಾಡುವಂತಹ ಯೋಜನೆಯನ್ನ ಮಾಡಿದ್ರು ಅಂತ ಹೇಳಲಾಗಿದ್ದು, ಇದೇ ಕಾರಣಕ್ಕೆ ತನ್ನ ಬಳಿ ಇದ್ದ 30 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನ ಮೈಮೇಲೆ ಹಾಕೊಂಡು ಬಂದಿದ್ಲು ಅಂತ ಹೇಳಿ ಹೇಳಲಾಗಿದೆ. 30 ಲಕ್ಷ ಮೌಲ್ಯದ ಚಿನ್ನಾಭರಣ ಧರಿಸಿ ಮದುವೆಗೆ ಹೋಗಿದ್ಲು. ಓಡಿ ಹೋಗಲು ಖತರ್ನಾಕ್ ಪ್ಲಾನ್ ಮಾಡಿದ್ದ ಪ್ರಿಯಾಂಕಾ. ಫೆಬ್ರವರಿ 12ರಂದು ಪ್ರಿಯಾಂಕಾ ಚಿಕ್ಕಮಗಳೂರಿನಲ್ಲಿ ನಡೀತಾ ಇದ್ದಂತಹ ಮದುವೆಗೆ ತಮ್ಮ ಚಿನ್ನಾಭರಣ ಸಮೇತ ಹೋಗಿರ್ತಾರೆ. ಮೈ ಮೇಲೆ 30 ಲಕ್ಷ ರೂಪಾಯಿ ಮೌಲ್ಯದ ಒಡವೆಗಳನ್ನ ಧರಿಸಿದ್ಲು. ಮಧ್ಯಾಹ್ನ ತಾಯಿ ಮನೆಗೆ ಹೋಗಿ ಬಂದಿರ್ತಾರೆ. ರಾತ್ರಿ 7:17ರ ಸುಮಾರಿಗೆ ತಾಯಿಗೆ ಕರೆ ಮಾಡಿ ಮಾತಾಡಿದ್ಲು. 8 ಗಂಟೆಗೆ ಚಿಕ್ಕಮ್ಮನೊಂದಿಗೆ ಕೊನೆಯ ಬಾರಿ ಮಾತನಾಡಿದ ನಂತರ ಅವರ ಫೋನ್ ಸ್ವಿಚ್ ಆಫ್ ಆಗಿತ್ತು. ನಂತರ ನಿಗೂಢವಾಗಿ ಆಕೆ ನಾಪತ್ತೆಯಾಗಿದ್ಲು. ಪೊಲೀಸರು ಕಾಲ್ ಡೀಟೇಲ್ಸ್, ಸಿಸಿಟಿವಿ ಫುಟೇಜ್ ಮತ್ತು ಇತರ ಸಾಕ್ಷ್ಯಗಳನ್ನ ಪರಿಶೀಲಿಸಿ ಪ್ರಕರಣವನ್ನ ಭೇದಿಸಿದ್ದಾರೆ. ತನಿಖೆಯಲ್ಲಿ ಪ್ರಿಯಾಂಕಾ ಡೇವಿಡ್ನನ್ನ ಬೇಲೂರಿಗೆ ಕರೆಸಿಕೊಂಡಿರ್ತಾಳೆ. ಸಂಜೆ 8 ಗಂಟೆಯ ನಂತರ ಇಬ್ಬರು ಕೂಡ ಬೈಕ್ ನಲ್ಲಿ ತೆರಳಿರ್ತಾರೆ. ಫಾರೆಸ್ಟ್ ಪ್ರದೇಶದಲ್ಲಿ ಪ್ರಿಯಾಂಕಾ ತಾನು ಧರಿಸಿದ್ದ ಬಟ್ಟೆಗಳನ್ನ ಬದಲಾಯಿಸಿ ಹಳೆಯ ಬಟ್ಟೆಗಳನ್ನ ಕಲ್ಕೆರೆ ಕೆರೆಯ ಬಳಿಯಲ್ಲಿ ಎಸೆದಿದ್ಲು. ನಂತರ ಬೇರೊಂದು ಫೋನ್ನಿಂದ ಡೇವಿಡ್ನೊಂದಿಗೆ ಸಂಪರ್ಕವನ್ನ ಸಾಧಿಸಿದ್ಲು ಅನ್ನುವಂಥದ್ದು ತನಿಖೆಯಿಂದ ಬಯಲಾಗಿದೆ. ಈ ಒಂದು ಮಾಹಿತಿಯಿಂದ ಪ್ರಕರಣ ಸಂಪೂರ್ಣವಾಗಿ ಬದಲಾಗಿರುವಂಥದ್ದು. ಮೊದಲು ಕೊಲೆ ಅಥವಾ ಅಪಹರಣ ಅಂತ ಹೇಳಿ ಶಂಕೆಯನ್ನ ವ್ಯಕ್ತಪಡಿಸಲಾಗಿದ್ದು ತಪ್ಪು ಅಂತ ಹೇಳಿ ಇದೀಗ ಸಾಬೀತಾಗಿದೆ. ಪ್ರಿಯಾಂಕಾ ತಮ್ಮ ಇಚ್ಛೆಯಂತೆ ಗಂಡನಿಂದ ದೂರವಾಗಿ ಬೇರೊಬ್ಬನ ಜೊತೆಗೆ ಹೋಗಿದ್ಲು ಅನ್ನುವಂಥದ್ದು ದೃಢವಾಗಿದೆ. ಈ ಘಟನೆಯಿಂದ ಕುಟುಂಬದವರಿಗೆ ದೊಡ್ಡ ಆಘಾತ ಆಗಿದೆ. ಕೆಲವು ಕ್ಲೂಸ್ ಸಿಕ್ಕಿತ್ತು. ಆ ಕ್ಲೂಸ್ ಮೇಲೆ ವರ್ಕೌಟ್ ಮಾಡಿಕೊಂಡು ನಾವು ಕುಣಿಗಲ್ಗೆ ಒಂದು ಟೀಮ್ ಕಳಿಸಿದೀವಿ. ಅಲ್ಲಿ ನಮಗೆ ಅವರು ಸಿಕ್ಕಿದ್ದಾರೆ, ಅವರು ಸುರಕ್ಷಿತ ಇದ್ದಾರೆ, ಬದುಕಿದ್ದಾರೆ. ಅವರಿಗೆ ರಿಕವರ್ ಮಾಡಿಕೊಂಡು ನಾವು ಇಲ್ಲಿ ವಾಪಸ್ ಬಂದಿದ್ದೀವಿ. ಈಗ ಎನ್ಕ್ವೈರಿ ನಡೀತಾ ಇದೆ. ಪ್ರೈಮರಿ ಮಾಹಿತಿ ಪ್ರಕಾರ ಗಂಡನ ಜೊತೆಗೆ ಇರೋಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ. ಬೇರೆಯವರ ಜೊತೆಗೆ ಸಂಸಾರ ಮಾಡಲಿಕ್ಕೆ ಅವರದು ಪ್ರೈಮರಿ ಮಾಹಿತಿ ಪ್ರಕಾರ ಪ್ಲಾನ್ ಇತ್ತು. ಅದಕ್ಕೆ ಈ ತರ ಅವರು ಮಾಡಿದ್ದಾರೆ. ಕೊಟ್ಟಿರೋ ಪ್ರಕಾರವಾಗಿ ಪ್ರಿಯಾಂಕಾ ಅವರು ಅಕ್ರಮ ಸಂಬಂಧಕ್ಕಾಗಿ ಗಂಡನಿಂದ ದೂರ ಆಗೋದಕ್ಕೆ ಯೋಜನೆಯನ್ನ ಮಾಡಿ ಅಲ್ಲಿಂದ ಓಡಿ ಹೋಗಿದ್ಲು. ಇದು ಓಡಿ ಹೋಗುವಂತಹ ಪ್ಲಾನ್ ಮಾಡಿರುವಂತಹ ಸ್ವಯಂ ಪ್ರಕರಣ ಅಂತ ಹೇಳಿ ಪೊಲೀಸರು ಹೇಳಿದ್ದಾರೆ. ಇನ್ನು ತನಿಖೆಯನ್ನ ಪೂರ್ಣಗೊಳಿಸಿ ಡೇವಿಡ್ ಅವರನ್ನ ಕುಣಿಗಲ್ನಲ್ಲಿ ಪತ್ತೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಈ ಒಂದು ಪ್ರಕರಣದಿಂದ ಗ್ರಾಮಸ್ಥರಲ್ಲಿ ಮೊದಲು ಭಯ, ಆತಂಕ ಹೆಚ್ಚಾಗಿತ್ತು. ಆದರೆ ಈಗ ಸತ್ಯ ತಿಳಿದ ನಂತರ ಕುಟುಂಬದವರಿಗೆ ದುಃಖ ಮತ್ತು ಆಘಾತ ಎರಡೂ ಕೂಡ ಒಟ್ಟಿಗೆ ಬಂದಿದೆ. ಪೊಲೀಸರು ಈಗ ಪ್ರಕರಣದ ಎಲ್ಲ ಅಂಶಗಳನ್ನ ದಾಖಲು ಮಾಡಿ ಕಾನೂನು ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಿಯಾಂಕಾ ಸದ್ಯ ಪೊಲೀಸರ ಸುಪರ್ತಿಯಲ್ಲಿದ್ದಾರೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.